ನಮಸ್ಕಾರ ಸ್ನೇಹಿತರೆ ನೀವು ನಿಮ್ಮ YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಅಲ್ಲಿ ಅನಾಲಿಟಿಕ್ಸ್ ಓಪನ್ ಮಾಡಿದರೆ ವ್ಯೂಸ್ ಮುಂದೆ ಟ್ರಯಾಂಗಲ್ ಟೈಪ್ ಸಿಂಬಲ್ ಕಾಣ್ತಿದೆ ನೋಡಬಹುದು. ಸೊ ಇದು ನೋಡಿ ತುಂಬ ಯೂಟ್ಯೂಬರ್ಸ್ ಎಲ್ಲ ಗಾಬರಿ ಆಗ್ತಿದ್ದಾರೆ. ಇದು ಏನು ಸಮಸ್ಯೆ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಮತ್ತು ಇದು ನಮ್ಮ ಚಾನಲ್ನಲ್ಲಿ ಯಾಕೆ ಬರ್ತಿದೆ ಅನ್ನೋದು ಕೂಡ ತಿಳಿಯುತ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಕೂಡ ಹಾಕ್ತಿದ್ದಾರೆ. ಯಾಕೆ ಈ ರೀತಿ ಬರ್ತಿದೆ, ಚಾನಲಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಏನು ಇಲ್ಲ ನಾವೇನಾದರೂ ತಪ್ಪು ಮಾಡಿದ್ದಕ್ಕೆ ಈ ರೀತಿ ಬಂದಿದೆಯಾ, ಹೇಗೆ ಇನ್ನು ಇದಕ್ಕೆ ಸರಿ ಮಾಡೋದು ಹೇಗೆ ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ ಸ್ನೇಹಿತರೆ. ಹಳೆ ಯೂಟ್ಯೂಬರ್ ಇದ್ದರೆ ಅವರಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರುತ್ತೆ, ಮಾಹಿತಿ ಇರುತ್ತೆ. ಇನ್ನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಕೆಲಸ ಮಾಡ್ತಿದ್ರೆ ಅವರಿಗೆ ಈ ಆಪ್ಷನ್ ಬಗ್ಗೆ ಗೊತ್ತಿರಲ್ಲ, ಹಾಗಾಗಿ ಗಾಬರಿ ಆಗೋದು ಸಹಜ ಸ್ನೇಹಿತರೆ. ಇನ್ನು ಗಾಬರಿಗೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ವಾಟ್ಸಪ್ ಮೇಲೆ ಸ್ಕ್ರೀನ್ಶಾಟ್ ಜೊತೆ ಮೆಸೇಜ್ ಹಾಕಿ, ಸರ್ ನಮ್ಮ ಈ YT ಸ್ಟುಡಿಯೋದಲ್ಲಿ ಈ ರೀತಿ ಎಲ್ಲ ಮೆಸೇಜ್ ಬರ್ತಿದೆ, ಯಾಕೆ, ಇದರ ಅರ್ಥ ಏನು, ನಮ್ಮ ಚಾನಲ್ ಏನಾದರೂ ಸಮಸ್ಯೆ ಆಗಿದೆಯಾ ಹೇಗೆ ಅಂತ ಮೆಸೇಜ್ ಹಾಕ್ತಿದ್ದಾರೆ. ಇನ್ನು ಇವರ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಇತ್ತು. ಸೊ ಇವರು ನನಗೆ ಮೆಸೇಜ್ ಮಾಡಿ ಮಾಹಿತಿ ಪಡ್ಕೊಂಡ್ರು. ಆದರೆ ನಮ್ಮ ಹಲವು ಸಬ್ಸ್ಕ್ರೈಬರ್ಸ್ ಹತ್ರ ನನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಹಾಗಾಗಿ ಅವರಿಗೂ ಕೂಡ ಈ ಸಮಸ್ಯೆ ಆಗಿರಬಹುದು. ಸೊ ಹಾಗಾಗಿ ಇದರ ಮಾಹಿತಿ ಅವರಿಗೂ ಕೂಡ ಸಿಗಲಿ ಅನ್ನೋ ಕಾರಣದಿಂದಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ YT ಸ್ಟುಡಿಯೋ ಓಪನ್ ಮಾಡ್ತೀವಿ. YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಅನಾಲಿಟಿಕ್ಸ್ ಕ್ಲಿಕ್ ಮಾಡಿದ ಮೇಲೆ ಓವರ್ ವ್ಯೂನಲ್ಲಿ ವ್ಯೂಸ್ ಅಂತ ಕಾಣುತ್ತೆ. ಕಾಣ್ತಿರೋ ವ್ಯೂಸ್ ಪಕ್ಕ ಒಂದು ಟ್ರಯಾಂಗಲ್ ಸಿಂಬಲ್ ಕಾಣ್ತಿದೆ. ಹಾಗೆ ಇದು ಸ್ಕ್ರಾಲ್ ಮಾಡಿ ವಾಚ್ ಟೈಮ್ ನೋಡಿದರೆ ಅಲ್ಲಿಯೂ ಕೂಡ ಈ ಟ್ರಯಾಂಗಲ್ ಸಿಂಬಲ್ ಕಾಣ್ತಿದೆ. ಹಾಗೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಯೂ ಇದೇ ರೀತಿಯ ಟ್ರಯಾಂಗಲ್ ಸಿಂಬಲ್ ಕಾಣ್ತಿದೆ. ಸೊ ಇದು ಎಲ್ಲಿ ನೋಡಿದ್ರು ಕಾಣ್ತಿರೋದ್ರಿಂದ ತುಂಬ ಯೂಟ್ಯೂಬರ್ಸ್ ಕನ್ಫ್ಯೂಸ್ ಆಗ್ತಿದ್ದಾರೆ, ಗಾಬರಿನೂ ಆಗ್ತಿದ್ದಾರೆ. ಸೊ ಯಾಕೆ ಇದು ಕಾಣ್ತಿದೆ ಅನ್ನೋದು ನೋಡಬೇಕಾದ್ರೆ ಸ್ನೇಹಿತರೆ, ಆ ಸಿಂಬಲ್ ಕ್ಲಿಕ್ ಮಾಡಿದರೆ ಆ ಮೆಸೇಜ್ ಕಾಣುತ್ತೆ. ಮೆಸೇಜ್ ಏನಿದೆ ಅಂದರೆ, ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಶ್ಯೂಸ್ ವಿತ್ ದ ಸಿಸ್ಟಮ್ಸ್ ಫಾರ್ ರಿಯಲ್ ಟೈಮ್ ಡೇಟಾ. ದಿಸ್ ಮೇಕ್ ಯೂಸ್ ಇನ್ಅಕ್ಯುರೇಟ್ ವ್ಯೂ ಕೌಂಟ್ಸ್ ಆ್ಯಂಡ್ ರಿಪೋರ್ಟ್ಸ್ ಆಫ್ ವಿಡಿಯೋ ಪರ್ಫಾರ್ಮೆನ್ಸ್. ವಿ ಆರ್ ವರ್ಕಿಂಗ್ ಆನ್ ದಿಸ್ ಇಶ್ಯೂ ಅಂತ ಇದೆ. ಇದರ ಅರ್ಥ ಏನು ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ, ಯೂಟ್ಯೂಬ್ ಯಾವಾಗಲೂ ತನ್ನ ಪ್ಲ್ಯಾಟ್ಫಾರ್ಮ್ ಮೇಲೆ ಏನಾದರೂ ಹೊಸದನ್ನು ತಂದು ತನ್ನ ಸಿಸ್ಟಮನ್ನು ಅಪ್ಡೇಟ್ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಅಪ್ಡೇಟ್ ಮಾಡುವಾಗ, ಹೊಸ ಫ್ಯೂಚರ್ ತರುವಾಗ ಇರೋ ಹಳೆ ಫ್ಯೂಚರ್ ಮೇಲೆ ಏನಾದರೂ ಎಫೆಕ್ಟ್ ಬಿತ್ತು ಅಂದರೆ ಈ ಸಮಸ್ಯೆ ಆಗುತ್ತೆ. ಸೊ ಆಗ ಆ ಸಮಸ್ಯೆಯ ಬಗ್ಗೆ ಯೂಟ್ಯೂಬ್ ನಮ್ಮನ್ನು ಇನ್ಫಾರ್ಮ್ ಮಾಡುತ್ತೆ. ನಮ್ಮ ಸಿಸ್ಟಮ್ನಲ್ಲಿ ಸಮಸ್ಯೆ ಆಗಿದೆ, ಹಾಗಾಗಿ ಆದಷ್ಟು ಬೇಗ ಸರಿ ಮಾಡ್ತೀವಿ, ನೀವೇನು ಚಿಂತೆ ಮಾಡೋದು ಬೇಡ, ಗಾಬರಿ ಆಗೋದು ಬೇಡ ಅಂತ ಯಾವುದರಲ್ಲಿ ಸಮಸ್ಯೆ ಆಗ್ತಿದೆ ಅದರ ಬಗ್ಗೆ ಇಂಡಿಕೇಟ್ ಮಾಡಿ ನಿಮಗೆ ಮಾಹಿತಿ ಕೊಟ್ಟಿರುತ್ತೆ. ಸೊ ಇಲ್ಲಿ ವ್ಯೂಸ್ನಲ್ಲಿ, ಹಾಗೆ ವಾಚ್ ಟೈಮ್ನಲ್ಲಿ, ಹಾಗೆ ಇಂಪ್ರೆಷನ್ನಲ್ಲಿ ಸಮಸ್ಯೆ ಆಗಿದೆ, ಹಾಗಾಗಿ ಇದು ಮೆಸೇಜ್ ಕಾಣ್ತಿದೆ. ಈ ಸಮಸ್ಯೆ ಆಗಿರೋದು ಯೂಟ್ಯೂಬ್ನಿಂದ ಸ್ನೇಹಿತರೆ. ನೀವು ನೋಡಿರ್ಬೋದು ಸ್ನೇಹಿತರೆ, ತುಂಬ ಜನರ ವಾಚ್ ಟೈಮ್ ಕಂಪ್ಲೀಟ್ ಆದರೂ ಕೂಡ ಅದು ಕ್ರೈಟೀರಿಯಾ ಸೆಕ್ಷನ್ನಲ್ಲಿ ಬೇಗ ಅಪ್ಡೇಟ್ ಆಗ್ತಿಲ್ಲ, ತುಂಬ ಟೈಮ್ ತೊಗೊಳ್ತಿದೆ. ಸೊ ಅದೇ ಕಾರಣಕ್ಕಾಗಿ ಈ ರೀತಿ ಆಗಿರೋ ಸಮಸ್ಯೆ ಯೂಟ್ಯೂಬ್ ಈ ಟ್ರಯಾಂಗಲ್ ಸಿಂಬಲ್ ಹಾಕಿ ಮೆಸೇಜ್ ಕೊಟ್ಟಿದೆ. ಸೊ ಆದಷ್ಟು ಬೇಗ ಸರಿ ಹೋಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಏನೂ ಸಮಸ್ಯೆ ಇಲ್ಲ, ಗಾಬರಿ ಆಗೋದು ಬೇಡ. ಈ ಸಮಸ್ಯೆ ಆಗಿರೋದು ಯೂಟ್ಯೂಬ್ ಕಡೆಯಿಂದ ಸ್ನೇಹಿತರೆ. ಇದು ಆದಷ್ಟು ಬೇಗ ಸರಿ ಹೋಗುತ್ತೆ. ಇನ್ನು ಕೆಲವು ಚಾನಲ್ ಮೇಲೆ ಈಗಾಗಲೇ ಸರಿ ಹೋಗಿದೆ, ನಿಮ್ಮ ಚಾನಲ್ ಮೇಲೆ ಈ ಟ್ರಯಾಂಗಲ್ ಸಿಂಬಲ್ ಇನ್ನೂ ಕಾಣ್ತಿದೆ ಅಂದರೆ ಬೇಗ ಸರಿ ಹೋಗುತ್ತೆ, ಚಿಂತೆ ಬೇಡ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥದ್ದು ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.